ಅರ್ಧ ಕಪ್ ತೆಂಗಿನಕಾಯಿ, ಅರ್ಧ ಕಪ್ ಉದ್ದಿನಬೇಳೆ ಇದ್ದರೆ ಈ ರೀತಿ ಬುಟ್ಟಿ ತುಂಬ ಗರ್ಗರಿಯಾದ ವೈಟ್ ಚಕ್ಲಿನ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನಾರ್ಮಲ್ ಆಗಿ ಮಾಡ್ಕೊಳ್ಳೋ ಚಕ್ಲಿಗಿಂತಲೂ ಇದು ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳಾದರೂ ಹಾಳಾಗಲ್ಲ. ಸೊ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಕಾಳು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದು ಬೇಕಾದರೂ ಉಪಯೋಗಿಸ್ಬೋದು. ಕಡಿಮೆ ಹುರಿಯಲ್ಲೇ ಇದರ ಬಣ್ಣ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು 3-4 ನಿಮಿಷ ಈ ರೀತಿ ರೋಸ್ಟ್ ಮಾಡಿಕೊಂಡು ಇದರ ಜೊತೆಗೇನೆ 2 ಟೇಬಲ್ ಸ್ಪೂನ್ ಹುರಿಗಡಲೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಡಲೆಪಪ್ಪನ್ನ ಸೇರಿಸ್ಕೊಂಡು ಜಸ್ಟ್ ಒಂದು 2 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಇದೇ ಪ್ಯಾನ್ಗೆ ಸೇಮ್ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಿಟ್ಟು ಅಥವಾ ಅಂಗಡಿ ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು. ಈ ಅಕ್ಕಿ ಹಿಟ್ಟನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಇದರ ಬಣ್ಣ ಚೇಂಜ್ ಆಗಬಾರ್ದು, ಜಸ್ಟ್ ಬಿಸಿ ಆದರೆ ಸಾಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಗರ್ಗರಿಯಾಗಿ ಬರುತ್ತೆ. ನೋಡಿ, ಜಸ್ಟ್ ಈ ರೀತಿ ಬಿಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಳ್ಳಿ. ಈಗ ನಾವು ಆಗಲೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಉದ್ದಿನಬೇಳೆ ಮತ್ತು ಹುರಿಗಡಲೆ ತಣ್ಣಗಾಗಿರುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡಿಕೊಂಡು ಆ ಅಕ್ಕಿ ಹಿಟ್ಟಿನ ಜೊತೆಗೇ ಜರಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು. ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಫೈನ್ ಪೌಡರ್ ಸಿಗುತ್ತೆ. ನೋಡಿ, ತರ್ತರಿಯಾಗಿರುತ್ತಲ್ವ, ಇದನ್ನು ಸೇರಿಸ್ಕೊಂಡ್ರೆ ಚಕ್ಲಿ ಒತ್ತಬೇಕಾದ್ರೆ ಅಲ್ಲಲ್ಲಿ ಕಟ್ಟಾಗುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಇದು ತುಂಬ ಜಾಸ್ತಿ ತರ್ತರಿಯಾಗಿದ್ದರೆ ಮತ್ತೊಂದು ಸಲ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಅದೇ ಬ್ಲೆಂಡರ್ ಜಾರ್ಗೆ ಅರ್ಧ ಕಪ್ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ. ಆಮೇಲೆ ಇರುವಂಥ ಬ್ರೌನ್ ಪಾರ್ಟ್ನ ತೆಗೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೇ ಖಾರಕ್ಕೆ 2 ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ರುಬ್ಕೊಂಡು ತೆಂಗಿನ ಹಾಲನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಲ ತೆಂಗಿನ ಹಾಲನ್ನ ಸಪ್ರೇಟ್ ಮಾಡಿಕೊಂಡು ಮತ್ತೆ ಒಂದು ಸಲ ಇದನ್ನು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಅರ್ಧ ಕಪ್ ನೀರು ಸೇರಿಸಿ ರುಬ್ಕೊಳ್ಳಿ. ಸೊ ಈ ರೀತಿ 2 ಸಲ ತೆಂಗಿನ ಹಾಲನ್ನ ತಗೊಳ್ಬೇಕು. ಅಂದರೆ ಟೋಟಲ್ ಆಗಿ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ಹಾಲನ್ನ ತಗೊಂಡಿದ್ದೀನಿ. ಇದಕ್ಕೇನೆ ಅರ್ಧ ಟೀ ಸ್ಪೂನ್ ಸಕ್ಕರೆ, ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಳಿ. ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಈಗ ತೆಂಗಿನ ಹಾಲು ರೆಡಿಯಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಾವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು, ಉದ್ದಿನಬೇಳೆ, ಹುರಿಗಡಲೆ ಏನಿದೆ ಅದನ್ನು ತಗೊಂಡು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳಿ. ನೀವು ಬೇಕಿದ್ರೆ ಅಜ್ವೈನ್ ಕೂಡ ಸೇರಿಸ್ಕೊಳ್ಬೋದು. 1 ಟೀ ಸ್ಪೂನ್ ಬಿಳಿ ಎಳ್ಳು, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇಂಗು ಪೌಡರ್ನ ಸೇರಿಸ್ಕೊಳ್ಳಿ. ಇಂಗು ಪೌಡರ್ ಹೆಚ್ಚಿಗೆ ಸೇರಿಸ್ಕೊಂಡ್ರೆ ಚಕ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಒಂಚೂರು ಕಡಿಮೆನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 2 ಟೀ ಸ್ಪೂನ್ ಬೆಣ್ಣೆ ತಗೊಂಡು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆಗೆ ಬದಲಾಗಿ ನೀವು ಎಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸ್ಬೋದು. ಆದರೆ ನೀವು ಯಾವುದೇ ಸೇರಿಸ್ಕೊಂಡ್ರೂ 2 ಟೀ ಸ್ಪೂನ್ಗಿಂತ ಹೆಚ್ಚಿಗೆ ಸೇರಿಸ್ಕೊಳ್ಬೇಡಿ. ತುಂಬ ಜಾಸ್ತಿ ಎಣ್ಣೆ ಅಥವಾ ಬೆಣ್ಣೆ ಸೇರಿಸ್ಕೊಂಡ್ರೂ ನೀವು ಚಕ್ಲಿ ಒತ್ತಬೇಕಾದ್ರೆ ಅಲ್ಲಲ್ಲಿ ಕಟ್ಟಾಗುತ್ತೆ, ಸರಿಯಾಗಿ ಬರೋದಿಲ್ಲ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ತೆಂಗಿನ ಹಾಲೇನಿದೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ತೆಂಗಿನ ಹಾಲು ಸಾಕಾಗ್ತಾ ಇಲ್ಲ ಅಂದರೆ ಒಂಚೂರು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಬಾರ್ದು, ತುಂಬ ಸಾಫ್ಟಾಗೂ ಕಲಿಸ್ಕೊಳ್ಬಾರ್ದು, ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಇದು ಪಾತ್ರೆಗೆ ಸ್ವಲ್ಪನೂ ಅಂಟ್ಕೊಳ್ಬಾರ್ದು ಮತ್ತು ಸ್ಟಿಕ್ಕಿ ಥರ ಇರಬಾರ್ದು. ಈ ರೀತಿ ಕಲಿಸ್ಕೊಳ್ಬೇಕು. ಲಾಸ್ಟಲ್ಲಿ ಚೆನ್ನಾಗಿ ಬಿಸಿಯಾಗಿರುವಂಥ 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿರೋ ಚಕ್ಲಿ ಎಲ್ಲೂ ಕಟ್ಟಾಗ್ದಿರ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚಕ್ಲಿ ಮೋಲ್ಡಲ್ಲಿ ಎಷ್ಟು ಹಿಟ್ಟಿಡ್ಸುತ್ತೋ ಅಷ್ಟು ಮಾತ್ರ ತಗೊಂಡು ಈ ರೀತಿ ಸಿಲಿಂಡರ್ ಆಕಾರ ಮಾಡಿಕೊಂಡು ಆ ಚಕ್ಲಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಫಿಲ್ ಮಾಡಿಬಿಟ್ಟು
ಟೈಟಾಗಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಉಳಿದಿರುವಂಥ ಚಕ್ಲಿ ಹಿಟ್ಟೇನಿದೆ ಇದರ ಮೇಲ್ಗಡೆ ತಟ್ಟೆ ಮುಚ್ಚಿಟ್ಬಿಟ್ಟು ತೆಗೆದಿಟ್ಕೊಳ್ಳಿ, ಇಲ್ಲಾಂದರೆ ಡ್ರೈ ಆಗುತ್ತೆ. ಈಗ ಚಕ್ಲಿ ಹೊತ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದರ ಮೇಲ್ಗಡೆ ಒಂಚೂರು ಎಣ್ಣೆ ಹಚ್ಬಿಟ್ಟು ನಾರ್ಮಲಾಗಿ ಚಕ್ಲಿ ಹೊತ್ಕೊಳ್ತೀರಲ್ವ ಅದೇ ರೀತಿಯೇ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಬೋದು, ಅಥವಾ ಚಿಕ್ಕ ಚಿಕ್ಕ ಚಕ್ಲಿ ಮಾಡ್ಕೊಳ್ಬೇಕಾದ್ರೂ ಮಾಡ್ಕೊಳ್ಬೋದು. ಈ ರೀತಿ ಪ್ಲೇಟ್, ಬಟರ್ ಶೀಟ್ ಅಥವಾ ಬಾಳೆ ಎಲೆ ಮೇಲೆ ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಈ ರೀತಿ ರೌಂಡ್ ಚಕ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದು, ಅಥವಾ ಮುರುಕು ಬೇಕಿದ್ರೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚಕ್ಲಿನ ಹೊತ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಸೊ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಮೀಡಿಯಮ್ ಆಗಿ ಬಿಸಿ ಇರಬೇಕು. ತುಂಬ ಜಾಸ್ತಿ ಎಣ್ಣೆ ಬಿಸಿ ಇದ್ದರೆ ಮೇಲೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ. ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಚಕ್ಲಿನ ಎಣ್ಣೆಗೆ ಹಾಕಿದ ತಕ್ಷಣ ಉಲ್ಟಾ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅದು ತಾನೇ ಮೇಲೆ ಬರುತ್ತೆ. ಒಂದು ಕಡೆ ಲೈಟಾಗಿ ಫ್ರೈ ಆದಮೇಲೆ ನಂತರ ನೀವು ಉಲ್ಟಾ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ತುಂಬ ಡಾರ್ಕ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಚಕ್ಲಿ ವೈಟ್ ಆಗಿರೋದಿಲ್ಲ, ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿ, ನಾವು ಎಣ್ಣೆಗೆ ಹಾಕಿದಾಗ ಎಷ್ಟು ಬಬಲ್ಸ್ ಇತ್ತು, ಈ ರೀತಿ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆದರೆ ಚಕ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಚಕ್ಲಿ ಕಲರ್ ಕೂಡ ಚೇಂಜ್ ಆಗಿಲ್ಲ. ಈಗ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಳಿ. ಇದೇ ರೀತಿ ಉಳಿದಿರುವಂಥ ಎಲ್ಲ ಚಕ್ಲಿಗಳನ್ನು ಮಾಡ್ಕೊಳ್ಬೇಕು. ನಾವು ಈ ಚಕ್ಲಿಗೆ ತೆಂಗಿನ ಹಾಲನ್ನ ಸೇರಿಸಿ ಮಾಡಿರೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಚಕ್ಲಿ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಎಲೆನ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಆಗಲೇ ತಿಳಿಸ್ದಾಗೆ ಒಂದು ಸಲ ಇದನ್ನು ಮಾಡಿದ್ರೆ 1 ತಿಂಗಳಾದರೂ ಹಾಳಾಗಲ್ಲ. ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಚಕ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.